ವೀಕ್ಷಕರೇ, ನಾನು ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಕನ್ನಡ ಭಾಷೆ ಯಾಕೋ ಅವನತಿ ಆಗುತ್ತೆ ಅಂತ ಅನ್ನಿಸ್ತಿದೆ ವೀಕ್ಷಕರೇ. ಬರ್ತಾ ಜನಗಳಿಗೆ ಕನ್ನಡದ ಮೇಲಿನ ಒಲವು ಕಡಿಮೆ ಆಗ್ತಿದೆ ಹೊರತು ಜಾಸ್ತಿ ಅಂತೂ ಆಗ್ತಿಲ್ಲ. ಇವಾಗಿನ ವಿದ್ಯಾಭ್ಯಾಸ ಹಾಗೂ ಟೆಕ್ನಾಲಜಿಗೆ ಹೊಂದ್ಕೊಳ್ಳೋಕ್ಕೋಸ್ಕರನೋ ಏನೋ ಗೊತ್ತಿಲ್ಲ, ನಮ್ಮ ಜನ ಕನ್ನಡವನ್ನು ಕಲಿಯೋದನ್ನು ಕಡಿಮೆ ಮಾಡಿದ್ದಾರೆ. ಇವಾಗಲೇ ನೋಡಿ, ಸದ್ಯ ಸ್ವಲ್ಪ ವರ್ಷದಿಂದ ಕನ್ನಡದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಬೇಕು ಅಂತ ಹೋರಾಟ ನಡೀತಾನೆ ಇದೆ. ಆ ಥರ ಎಲ್ಲ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಿರೋರು ಕೇವಲ 10-20% ಜನ ಅಷ್ಟೇ. ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದೆಷ್ಟೇ ಖರ್ಚಾದರೂ ಪರವಾಗಿಲ್ಲ, ನನ್ನ ಮಕ್ಕಳು ಇಂಗ್ಲೀಷ್ ಮಾಧ್ಯಮದಲ್ಲೇ ಓದಬೇಕು ಅಂತ ಎಷ್ಟೇ ಲಕ್ಷ ದುಡ್ಡಾದರೂ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಸೇರಿಸ್ತಾರೆ ಬಿಟ್ಟರೆ ಕನ್ನಡ ಶಾಲೆಗೆ ಯಾರೂ ಕಳಿಸ್ತಿಲ್ಲ. ಆಯಿತು, ಶಾಲೆಗೆ ಕಳಿಸ್ಲಿ, ಶಾಲೆಯಲ್ಲಿ ಇಂಗ್ಲೀಷ್ ಹೇಳ್ಕೊಡ್ತಾರೆ ಪರವಾಗಿಲ್ಲ, ಆದರೆ ಮನೆಯಲ್ಲಾದರೂ ಕನ್ನಡ ಹೇಳ್ಕೊಡ್ತಾರಾ? ಅದು ಇಲ್ಲ. ನೀವು ದೊಡ್ಡ ನಗರಗಳಿಗೆ ಬಂದರೆ ನೀವು ನಮ್ಮ ಕನ್ನಡ ನೋಡೋದೇ ಕಷ್ಟ ಆಗಿದೆ ವೀಕ್ಷಕರೇ. ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಭಾಷೆ ಮಾತನಾಡುವವರ ಶೇಕಡಾವಾರು ಸಂಖ್ಯೆ ಕೇವಲ 70% ಅಷ್ಟೇ. ಅದೇ ನೀವು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ಎಷ್ಟೋ ಕಡಿಮೆ ಇದೆ. ಅದೇ ನೀವು ಕೇರಳ ನೋಡಿ, 96% ಜನ ಅವ್ರ ಭಾಷೆಯಾದ ಮಲಯಾಳಮನ್ನೇ ಮಾತಾಡ್ತಾರೆ. ಅದೇ ಆಂಧ್ರ ಪ್ರದೇಶ ಹೋದರೆ 85% ಜನ ತೆಲುಗನ್ನೇ ಮಾತಾಡ್ತಾರೆ. ಮತ್ತು ನಮ್ಮ ನೆರೆ ರಾಜ್ಯ ತಮಿಳುನಾಡಲ್ಲೂ ಕೂಡ ಅಷ್ಟೇ, ಅವ್ರ ಭಾಷೆ ಅವ್ರು ಯಾವತ್ತೂ ಬಿಟ್ಕೊಟ್ಟಿದ್ದೇ ಇಲ್ಲ. ಅಲ್ಲೂ ಅಷ್ಟೇ 90% ಜನ ತಮಿಳನ್ನೇ ಮಾತಾಡ್ತಾರೆ ಬಿಟ್ಟರೆ ಬೇರೆ ಭಾಷೆ ಮಾತಾಡಲ್ಲ. ಅವರಿಗೆಲ್ಲ ಅವ್ರ ಭಾಷೆ ಮೇಲಿರೋ ಭಾಷಾಭಿಮಾನ ನಮ್ಮ ಕರ್ನಾಟಕದ ಜನಗಳಿಗೆ ಯಾಕಿಲ್ಲ ಅಂತ ನನಗಂತೂ ಗೊತ್ತಾಗ್ತಿಲ್ಲ ವೀಕ್ಷಕರೇ. ಇನ್ನೊಂದು ಬೇಜಾರಾಗೋ ಸಂಗತಿ ಏನಂದರೆ, ನಮ್ಮ ಬೆಂಗಳೂರಲ್ಲಿ ಉಳಿದಿರೋದು ಕೇವಲ 40-45% ಅಷ್ಟೇ ಕನ್ನಡ ಮಾತನಾಡೋದು ಜನ. ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ ವೀಕ್ಷಕರೇ. ಮತ್ತು ನಮ್ಮ ಮಕ್ಕಳ ಕಾಲಕ್ಕೆ ಕನ್ನಡ ಎಲ್ಲಿ ಅಳಿದು ಹೋಗುತ್ತೋ ಅಂತ ಭಯ ಈಗಲೇ ಶುರುವಾಗಿದೆ. ಕನ್ನಡ ಜನ ಇದ್ದಾರಲ್ಲ, ತಮಿಳ್ನಾಡಿಗೋ, ಮುಂಬೈಗೋ, ಹೈದ್ರಾಬಾದ್ಗೋ ತಮ್ಮ ಉದ್ಯೋಗಕ್ಕೋಸ್ಕರ ಹೋದರೆ ಅಲ್ಲಿನ ಭಾಷೆನ ಕಲಿಯೋಕೆ ಇಷ್ಟಪಡ್ತಾರೋ ಹೊರತು, ಅದೇ ನೀವು ಗಮನಿಸಿ, ತಮಿಳ್ನಾಡಿಂದ, ಮುಂಬೈಯಿಂದ, ಹೈದ್ರಾಬಾದಿಂದ, ಕೇರಳದಿಂದ ಇಲ್ಲಿಗೆ ಉದ್ಯೋಗಕ್ಕೋಸ್ಕರ ಬಂದಿರೋ ಜನಗಳು ನಮ್ಮ ಭಾಷೆನ ಕಲಿಬೇಕೆಂಬ ಒಲವು ಯಾವತ್ತೂ ತೋರಿಸಿಲ್ಲ ಮತ್ತು ಮುಂದೆನೂ ತೋರಿಸೋದು ಇಲ್ಲ. ಅವರು ತಪ್ಪು ಅಲ್ಲಿಂದ ಬಂದಿರೋರ್ದಲ್ಲ, ತಪ್ಪು ನಾವೇ ಮಾಡ್ತಿರೋದು. ಅದು ಹೇಗೆ ಅಂದರೆ, ಅನ್ಯ ಭಾಷಿಗರು ಇಲ್ಲಿ ಬಂದಾಗ ನಾವು ಅವ್ರಿಗೆ ಕನ್ನಡ ಕಲೀರಿ, ಮಾತಾಡಿ ಅಂತ ಹೇಳೋಲ್ಲ. ಅವ್ರ ಜೊತೆ ನಾವು ಇಂಗ್ಲೀಷಲ್ಲೇ ಅವರೊಂದಿಗೆ ಸಂಭಾಷಣೆ ಮಾಡ್ತೀವಿ ಬಿಟ್ಟರೆ ಅವ್ರಿಗೆ ಯಾವತ್ತೂ ಕನ್ನಡ ಕಲೀರಿ ಅಂತ ಒತ್ತಾಯ ಮಾಡಿದ್ದೇ ಇಲ್ಲ ವೀಕ್ಷಕರೇ. ನಾವು ಒತ್ತಾಯ ಮಾಡಬೇಕಿತ್ತು ಅಲ್ವಾ? ನಾವು ಮೊದಲಿನಿಂದಲೂ ಕನ್ನಡವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಡ್ಡಾಯ ಮಾಡಿದರೆ ಇವತ್ತು ಈ ಥರ ಒಂದು ವಿಡಿಯೋ ಮಾಡೋ ಪರಿಸ್ಥಿತಿ ಬರ್ತಿರಲಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಅಥವಾ ನಾವು ಮಾಡಿದ್ದೊಂದು ದೊಡ್ಡ ತಪ್ಪು ಅಂದರೆ, ಹಿಂದಿ ಭಾಷೆನ ನಾವು ನಮ್ಮ ರಾಷ್ಟ್ರ ಭಾಷೆ ಎಂದು ಸ್ವೀಕಾರ ಮಾಡಿದ್ದು. ನಮ್ಮ ಭಾರತದಲ್ಲಿ ಎಲ್ಲ ಭಾಷೆನೂ ಒಂದೇ, ಎಲ್ಲ ಭಾಷೆಗೂ ಅದರದ್ದೇ ಆದ ಮಹತ್ವ ಇದ್ದೇ ಇದೆ. ಆದರೂ ನಾವೆಲ್ಲರೂ ಹಿಂದಿ ಭಾಷೆನ ನಮ್ಮ ರಾಷ್ಟ್ರ ಭಾಷೆ ಅಂತ ಪರಿಗಣಿಸ್ತೇವೆಯೇ ಹೊರತು ಅದರ ವಿರುದ್ಧ ಧ್ವನಿ ಎತ್ತಕ್ಕೆ ಯಾರೂ ಮುಂದೆ ಬರಲ್ಲ ವೀಕ್ಷಕರೇ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ವೀಕ್ಷಕರೇ, ನೋಡಿ, ಹೋದ ವರ್ಷ ಅಷ್ಟೇ ಕನ್ನಡ ನಾಮಫಲಕ ಕಡ್ಡಾಯ ಅಂತಾಗಿತ್ತು. ಅದಕ್ಕೋಸ್ಕರ ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳಿಗೆ ಕನ್ನಡ ನಾಮಫಲಕನ ಹಾಕಿದ್ರು. ಸರಿ, ಅದರಲ್ಲಿ ಏನು ತಪ್ಪಿಲ್ಲ, ಎಲ್ಲ ಸರಿ ಆಯಿತು. ಅದ್ರ ಜೊತೆಗೆ ಅವ್ರು ಇಂಗ್ಲೀಷ್ ನಾಮಫಲಕವನ್ನು ಹಾಕಿದ್ರು. ಆದರೆ ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಕನ್ನಡ ನಾಮಫಲಕ ಸುಮ್ಮನೆ ಕಾಟಾಚಾರಕ್ಕೆ ಹಾಕಿರೋ ಹಾಗೆ ಕಾಣಿಸುತ್ತೆ ಬಿಟ್ಟರೆ ಎಲ್ಲರೂ ಕೂಡ ಕನ್ನಡದ ಮೇಲಿನ ಭಕ್ತಿಗೋ ಅಥವಾ ಒಲವಿಗೋ ಅದನ್ನು ಹಾಕ್ದಂಗೆ ಎಲ್ಲೂ ಕಾಣಿಸ್ತಿಲ್ಲ. ಕನ್ನಡದ ಅಭಿಮಾನಕ್ಕೋಸ್ಕರ, ಕನ್ನಡದ ಮೇಲಿನ ಪ್ರೀತಿಗೋಸ್ಕರ ಹಾಕಿರೋದು ಕಾಣಿಸೋದೆಲ್ಲೋ ಅಪರೂಪ. ನೀವು ಮುಂಬೈ, ಮಹಾರಾಷ್ಟ್ರ ಎಲ್ಲ ಹೋಗ್ಬಿಟ್ರೆ ನಿಮ್ಗಲ್ಲಿ ಇಂಗ್ಲೀಷಲ್ಲಿ ನಾಮಫಲಕ ಕಾಣಿಸೋದೇ ಇಲ್ಲ ವೀಕ್ಷಕರೇ. ಯಾಕೆ ಅಂದರೆ ಅವ್ರು ಹಿಂದಿ ಬಿಟ್ಟು ಬೇರೆ ಯಾವ ಭಾಷೆಯಲ್ಲೂ ಅವ್ರ ನಾಮಫಲಕ ಹಾಕೋದೇ ಇಲ್ಲ. ಇನ್ನು ನಮ್ಮ ಉದ್ಯೋಗದ ಕಡೆ ಬಂದರೆ ನಿಮಗೆ ಗೊತ್ತೇ ಇದೆ, ಇಂಗ್ಲೀಷು ಮತ್ತು ಹಿಂದಿ ನಿಮಗೆ ಗೊತ್ತಿಲ್ಲ ಅಂದರೆ ಕಾರ್ಪೊರೇಟ್ ಕಂಪ್ನಿಗಳು ಅಥವಾ IT ಕಂಪ್ನಿಗಳಿಗೆ ನೀವು ಹೋಗೋದೇ ವೇಸ್ಟು. ನೀವು ಅಲ್ಲೆಲ್ಲ ನೀವು ಕನ್ನಡ ನೋಡಬೇಕಂದ್ರೆ ಅದು ನಿಮ್ಮ ಕನಸಾಗಿರುತ್ತೆ ಬಿಟ್ಟರೆ ಅಲ್ಲಿ ನಿಮಗೆ ಕನ್ನಡ ಅಂತ ಎಲ್ಲೂ ಕಾಣಸಿಗೋದೇ ಇಲ್ಲ. ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗದೇ ಇರೋದಕ್ಕೆ ಇದು ಒಂದು ದೊಡ್ಡ ಕಾರಣ. ಕನ್ನಡಿಗರಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಕೂಡ ಭಾಷೆಯ ಕಾರಣ ತುಂಬ ಜನ ನಿರುದ್ಯೋಗಿಗಳಾಗಿದ್ದಾರೆ. ನಮಗೆ ಕನ್ನಡ ಎಲ್ಲ ಕಡೆ ಕಂಡುಬರೋ ಜಿಲ್ಲೆಗಳು ಅಂದರೆ ಮಧ್ಯ ಕರ್ನಾಟಕದ ಕೆಲವು ಜಿಲ್ಲೆಗಳು, ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ ಕಂಡುಬರೋ
ಮಲೆನಾಡಿನ ಜಿಲ್ಲೆಗಳು ಮೈಸೂರು, ಮಂಡ್ಯ ಈ ಜಿಲ್ಲೆಗಳಲ್ಲಿ ಅಷ್ಟೇ ನಾವು ಹೆಚ್ಚು ಕನ್ನಡ ಕಾಣ್ಬೋದು. ಬಿಟ್ಟರೆ ಇನ್ನುಳಿದಿರೋ ಎಲ್ಲ ಜಿಲ್ಲೆಗಳಲ್ಲೂ ಕನ್ನಡ ಹರಿದು ಹಂಚಿ ಹೋಗ್ಬಿಟ್ಟಿದೆ. ಇನ್ನು ನಮ್ಮ ಉದ್ಯೋಗದ ತವರೂರಾಗಿರೋ ಬೆಂಗಳೂರಿನ ವಿಷಯಕ್ಕೆ ಬಂದರೆ ಕೆಲವು ಭಾಗಗಳಲ್ಲಿ ಮಾತ್ರ ಕನ್ನಡ ಕಂಡುಬರೋದು. ಆವಾಗಲೇ ಹೇಳಿದ ಹಾಗೆ ಕೇವಲ 40% ಜನ ಅಷ್ಟೇ ಬೆಂಗಳೂರಲ್ಲಿ ಕನ್ನಡ ಮಾತಾಡೋದು. ಬಿಟ್ಟರೆ ಇನ್ನು 60% ಜನ ಅನ್ಯ ಭಾಷೆನೇ ಮಾತಾಡೋ ಜನ ಇದ್ದಾರೆ. ನೀವು ಯಾವಾಗಲಾದರೂ ಬೆಂಗಳೂರಿಗೆ ಬಂದರೆ ನಿಮಗೆ ಅನಿಸುತ್ತೆ ವೀಕ್ಷಕರೇ, ಕರ್ನಾಟಕನ ನಾವಿರೋದು ಇಲ್ಲ ಬೇರೆ ಯಾವುದೋ ರಾಜ್ಯನ ಅಂತ ನಿಮಗೆ ಒಂದು ಸಲ ಅನುಮಾನ ಶುರುವಾಗೋದಂತೂ ಗ್ಯಾರಂಟಿ. ಇನ್ನು ನಮ್ಮ ಅಂಗಡಿ ಮುಂಗಟ್ಟುಗಳ ವಿಷಯಕ್ಕೆ ಬಂದರೆ ಚಿನ್ನದ ಅಂಗಡಿ ಆಗಲಿ ಅಥವಾ ದಿನಸಿ ಅಂಗಡಿ ಆಗಲಿ ಯಾವುದೇ ಒಂದು ಹಾರ್ಡ್ವೇರ್ ಅಂಗಡಿಗಳಾದ್ರೂ ಅದರ ಓನರ್ ಯಾವುದೋ ಒಂದು ಹೊರ ರಾಜ್ಯದಾಗನಾಗಿರ್ತಾನೋ. ಬಿಟ್ಟರೆ ನಮ್ಮ ಕರ್ನಾಟಕದವ್ರು ತುಂಬ ಕಡಿಮೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ನೋಡಿ, ನಮ್ಮ ಜನಕ್ಕೆ ನೀರು ಸಿಗೋದು ಇಲ್ಲೇ ನಮ್ಮ ರಾಜ್ಯದ ಯಾವುದೋ ಒಂದು ನದಿ ನೀರು. ಇಲ್ಲಿರೋ ಎಲ್ಲ ಜನಗಳು ಉಸಿರಾಡುವ ಗಾಳಿ ನಮ್ಮ ರಾಜ್ಯದ ಯಾವುದೋ ಒಂದು ಗಿಡ ಮರದಿಂದ ಬೀಸೋ ಗಾಳಿಯಿಂದ. ಅವರು ಇರೋದು ನಮ್ಮ ಕನ್ನಡ ನಾಡಲ್ಲಿ, ಆದರೂ ಕೂಡ ಅವ್ರಿಗೆ ಕನ್ನಡ ಬೇಡ. ಸ್ನೇಹಿತರೆ, ಇದಿಷ್ಟು ನನಗನ್ಸಿದ್ದು. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಾನು ಹೇಳಿದ್ದು ಸರಿ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ಒಂದು